ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ PCOD ಇದ್ದಂಥವ್ರಿಗೆ ಹಾರ್ಟ್ ಬೀಟ್ ಲೇಟಾಗಿ ಬರುತ್ತಾ ಅಂದರೆ PCOD ಇದ್ದಂಥವರು ಪ್ರೆಗ್ನೆಂಟ್ ಆದರೆ ಮಗುವಿನ ಹಾರ್ಟ್ ಬೀಟ್ ತುಂಬ ಲೇಟಾಗಿ ಬರುತ್ತಾ. ಯೂಶ್ವಲ್ ಆಗಿ ಬರೋದು 7 to 8 ವೀಕ್ಗೆ ಅಂದಮೇಲೆ PCOD ಇದ್ದಂತಹ ಗರ್ಭಿಣಿ ಮಹಿಳೆಯರಿಗೆ ಹಾರ್ಟ್ ಬೀಟ್ ಲೇಟಾಗಿ ಬರುತ್ತಾ ಅನ್ನೋದೇ ಪ್ರಶ್ನೆ. ಯೂಶ್ವಲ್ ಆಗಿ ಈ ಥರ ಏನೂ ಇಲ್ಲ. ಯೂಶ್ವಲ್ ಆಗಿ ಎಲ್ಲರಿಗೂ ಹೇಗೆ 7th to 8th ವೀಕಲ್ಲಿ, ಒಬ್ಬೊಬ್ಬರಿಗೆ 7th ವೀಕಲ್ಲಿ ಬರುತ್ತೆ, ಒಬ್ಬರಿಗೆ 8th ವೀಕಲ್ಲಿ ಬರುತ್ತೆ, ಇನ್ನು ಕೆಲವೊಂದಿಷ್ಟು ಜನಕ್ಕೆ 6th ವೀಕ್ ಎಂಡಿಂಗಲ್ಲೇ ಬರುತ್ತೆ. ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ಆಯಿತಾ. ಎಲ್ಲರಿಗೂ ಇದೇ ಕಾಮನ್. PCOD ಇದ್ರೂ ಇಲ್ಲದೇ ಇದ್ರೂ 7th or 8th ವೀಕಲ್ಲೇ ಹಾರ್ಟ್ ಬೀಟ್ ಬರೋದು. ಓಕೆ, ನಿಮ್ಮ ಪ್ರಶ್ನೆಗೆ ಉತ್ತರ. ಇದು ಯಾಕೆ ಹಿಂಗಾಗುತ್ತೆ ಅಂತಂದರೆ PCOD ಇದ್ದಂಥವ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ಸ್ ಯಾಕಿರುತ್ತೆ ಅಂದರೆ ಓವುಲೇಷನ್ ಕನ್ಫರ್ಮ್ ಆಗಿ ಆಗ್ತಾ ಇರೋದಿಲ್ಲ. ಕೆಲವೊಂದು ಜನಕ್ಕೆ ಓವುಲೇಷನ್ ಆಗ್ತಾನೆ ಇರೋದಿಲ್ಲ, ಕೆಲವೊಂದು ಜನಕ್ಕೆ ಓವುಲೇಷನ್ ಆಗ್ತಾ ಇದ್ರೂ ಯಾವಾಗ ಆಗ್ತಾ ಇದೆ ಅನ್ನೋದು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಸೊ ಅವ್ರಿಗೊಂದು ಫರ್ಟೈಲ್ ವಿಂಡೋ ಅನ್ನೋದು ಇರೋದಿಲ್ಲ. ಈ ದಿನಗಳಲ್ಲೇ ನಾವು ಟ್ರೈ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಈ ಎಲ್ಲ ಕಾರಣದಿಂದನೇ PCOD ಇದ್ದಂಥವ್ರಿಗೆ ಯೂಶ್ವಲ್ ಆಗಿ ಕನ್ಸೀವ್ ಆಗೋದು ತುಂಬ ಕಷ್ಟ ಆಗುತ್ತೆ, ಗೊತ್ತಾಗೋದಿಲ್ಲ. ಓಕೆ, ಮೋಸ್ಟ್ ಆಫ್ ದಿ ಟೈಮ್ ಇದೆಲ್ಲ. ಓಕೆ, ಬಟ್ PCOD ಇದ್ದಂಥವರು ಒಂದು ಎಕ್ಸಾಂಪಲ್ ತೊಗೊಂಡು ಹೇಳಬೇಕು ಅಂತಂದರೆ, PCOD ನಿಮಗೆ PCOD ಇದೆ ಅಂದ್ಕೊಳ್ಳಿ, ಆಯಿತಾ. ನಿಮಗೆ 2 ತಿಂಗಳಿಂದ ನಿಮಗೆ ಪೀರಿಯಡ್ಸ್ ಬಂದಿಲ್ಲ. ಸೊ ನೀವು ಫಸ್ಟ್ ಥಿಂಗ್ ಏನು ಮಾಡ್ತೀರಾ, ನೀವು ಪ್ರೆಗ್ನೆಂಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಆ್ಯಂಡ್ ನಿಮಗೆ 2 ತಿಂಗಳಿಂದ ಪೀರಿಯಡ್ಸ್ ಬಂದಿಲ್ಲ ಅನ್ನೋವಾಗ ನೀವು ಏನು ಮಾಡ್ತೀರಾ, ಕಿಟ್ ತೊಗೊಂಬಂದು ಚೆಕ್ ಮಾಡ್ತೀರಾ, ಅದರಲ್ಲಿ ಪಾಸಿಟಿವ್ ಬರುತ್ತೆ. ಓಕೆ, ಪಾಸಿಟಿವ್ ಬಂದ ತಕ್ಷಣ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ. ಡಾಕ್ಟ್ರಿಗೆ ತೋರಿಸಿದ ತಕ್ಷಣ ಡಾಕ್ಟರ್ ಏನಂತ ಹೇಳ್ತಾರೆ, 4 ವೀಕ್ಸ್ ಆಗಿದೆ ಅಂತ ಹೇಳ್ತಾರೆ, ಆಯಿತಾ. ಮಗುವಿನ ಬೆಳವಣಿಗೆ 4 ವೀಕ್ಸ್ನಷ್ಟು ಇದೆ ಅಂತ ಅದರ ಅರ್ಥ. ಆದರೆ ನಿಮ್ಮ ಪ್ರಕಾರ 2 ಮಂತ್ಸ್ ಅಂತಂತಂದರೆ 8 ವೀಕ್ಸ್ ಆಗಿದೆ. ಸೊ 8 ವೀಕ್ಸ್ ಅಂತಂತಂದರೆ ಇಷ್ಟೊತ್ತಿಗೆ ಬೆಳವಣಿಗೆ ಕೂಡ, ಮಗುವಿನ ಬೆಳವಣಿಗೆ ಕೂಡ 8 ವೀಕ್ಸ್ನಷ್ಟು ಬೆಳವಣಿಗೆ ಆಗಿರಬೇಕು ಒಂದು, ಆ್ಯಂಡ್ 8 ವೀಕಿಗೆ ಹಾರ್ಟ್ ಬೀಟ್ ಕೂಡ ಬರಬೇಕು ಇನ್ನೊಂದು. ಬಟ್ PCOD ಇದ್ದಂಥವ್ರಿಗೆ ಇವೆರಡೂ ಆಗೋದಿಲ್ಲ. ಓಕೆ, ಆ ಡಿಫ್ರೆನ್ಸ್ ಇರುತ್ತೆ. ನಿಮಗೆ ಓವುಲೇಷನ್ ಯಾವಾಗ ಆಗಿರುತ್ತೆ ಅಲ್ಲಿಂದ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆಗಿರುತ್ತೆ. ಆದರೆ ಸ್ಕ್ಯಾನಿಂಗಲ್ಲಿ ಅದನ್ನು ಮಾತ್ರ ತೋರಿಸ್ತಾರೆ. ಎಲ್ಲಿ ಓವುಲೇಷನ್ ಆಗಿದೆ, ನಿಮ್ಮ ಮಗುವಿನ ಬೆಳವಣಿಗೆ ಎಷ್ಟಿದೆ ಅನ್ನೋ ಆಧಾರದ ಮೇಲೆ ನಿಮ್ಮ ಮಗುವಿಗೆ ಎಷ್ಟು ವೀಕ್ಸ್ ಆಗಿದೆ ಅನ್ನೋದನ್ನು ಹೇಳ್ತಾರೆ. ಆ್ಯಂಡ್ ಅದನ್ನು ಅವರು ಯಾವುದ್ರ ಜೊತೆ ಕಂಪೇರ್ ಮಾಡ್ತಾರೆ, ನಿಮ್ಮ ಲಾಸ್ಟ್ ಪೀರಿಯಡ್ ಡೇಟ್ ಯಾವಾಗಾಗಿತ್ತು, ನಿಮ್ಮ ಪೀರಿಯಡ್ಸ್ ಯಾವಾಗಾಗಿತ್ತು ಅನ್ನೋದ್ರ ಮೇಲೆ ನಿಮ್ಗೆ ಲಾಸ್ಟ್ ಪೀರಿಯಡ್ಸ್ ಯಾವಾಗ ಬಂದಿತ್ತು ಅಂತ ಕೇಳ್ತಾರೆ. ನೀವು 8 ವೀಕ್ಸ್ ಹಿಂದೆ ಹೇಳ್ತೀರ, ಅಂದರೆ 2 ಮಂತ್ಸ್ ಅಂತ ಹೇಳ್ತೀರ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಡಾಕ್ಟರ್ಸ್ ಏನಂತ ಹೇಳ್ತಾರೆ, ಮಗುವಿನ ಬೆಳವಣಿಗೆ ಸರಿಯಾಗಿ ಆಗ್ತಾ ಇಲ್ಲ, ಸೊ ಇನ್ನೊಂದು 2 ವೀಕ್ಸ್ ಬಿಟ್ಟು ಬನ್ನಿ ನೋಡೋಣ, ಚೆಕ್ ಮಾಡೋಣ ಅಲ್ಲಿಗೆ. ಸೊ ನೆಕ್ಸ್ಟು ಸ್ಕ್ಯಾನಿಗೆ ಬಂದವಾಗ ನಿಮಗೆ ಎಷ್ಟು ವೀಕ್ಸ್ ಆಗಿರುತ್ತೆ, 6 ವೀಕ್ಸ್ ಆಗಿರುತ್ತೆ. ಸೊ 6th ವೀಕಿನ ಮಗುವಿನ ಬೆಳವಣಿಗೆ, ನಿಮ್ಮ ಹೊಟ್ಟೆನಲ್ಲಿರೋ ಮಗು ಅಷ್ಟು ಬೆಳವಣಿಗೆ ಆಗಿತ್ತು ಅಂತಂತಂದರೆ ದೆನ್ ದೇ ವಿಲ್ ಕನ್ಫರ್ಮ್, ಓಕೆ ಗ್ರೋ ಆಗ್ತಾ ಇದೆ ಮಗು, ಕರೆಕ್ಟಾಗಿ ಎಷ್ಟು ಆಗಬೇಕು ಅಷ್ಟು ಗ್ರೋ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾರೆ. ಓಕೆ, ಸೊ 7th and 8th ವೀಕಲ್ಲಿ ಬರಬೇಕಾಗಿರುವಂಥ ಹಾರ್ಟ್ ಬೀಟ್ ಖಂಡಿತವಾಗೂ ಬರುತ್ತೆ. ಆ್ಯಂಡ್ PCOD ಇದ್ದಂಥವ್ರಿಗೆ ಈ ಡಿಫ್ರೆನ್ಸ್ ಆಫ್ ವೀಕ್ಸು ಯೂಶ್ವಲ್ ಆಗಿರುತ್ತೆ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಹೆದರ್ಕೊಳಕ್ಕೆ ಹೋಗ್ಬಿಡಿ. ಅಯ್ಯೋ ಮಗು ಬೆಳವಣಿಗೆ ಆಗಿಲ್ಲ ಅಂತಂತ ಹೇಳ್ತಾ ಇದ್ದಾರೆ, ಏನು ಮಗು ತೆಗಿಸ್ಬೇಕು ಅಂತ ಹೇಳ್ತಾರಾ, ಏನಾಗುತ್ತೋ ಏನೋ ಅನ್ನೋ ಒಂದು ಭಯ ಯಾವಾಗಲೂ ಇರುತ್ತೆ. ಯಾಕಂತಂತಂದರೆ PCOD ಇದ್ದು ನೀವು ಕನ್ಸೀವ್ ಆಗಿದ್ದೀರಾ ಅಂತಂದರೆ ಅದು ಗ್ರೇಟ್ ಥಿಂಗ್, ಆಯಿತಾ. PCOD ಯಾರಿಗೆಲ್ಲ ಇದೆ ಅವರು ಕನ್ಸೀವ್ ಆಗೋದಕ್ಕೆ ಏನೆಲ್ಲ ಪಡ್ತಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತು. ಓಕೆ, ಸುಮಾರಷ್ಟು ಹರ್ಡಲ್ಸ್ನ ದಾಟಿ ಪ್ರೆಗ್ನೆಂಟ್ ಆಗಿರ್ತೀರಾ ಆ್ಯಂಡ್ ಸ್ಕ್ಯಾನಿಂಗ್ ಟೈಮಲ್ಲಿ ಹಿಂಗೆ ಹೇಳಿಬಿಟ್ಟಿದ್ದಾರೆ ಡಾಕ್ಟ್ರು ಏನು ಅಂತ. ಅವರು ಇಂಥ ಎಷ್ಟೊಂದು ಜನನ ನೋಡಿರ್ತಾರೆ, ಆಯಿತಾ. PCOD ಇರೋ ಅಂಥವ್ರನ್ನೂ ನೋಡಿರ್ತಾರೆ, ಎಲ್ಲನೂ ನೋಡಿರ್ತಾರೆ. ಸೊ ಹೇಳಬೇಕಲ್ವಾ. ಓಕೆ, ಅದನ್ನು ಸ್ಕ್ಯಾನ್ ಮಾಡಿರೋ ಡಾಕ್ಟ್ರು ಬೇರೆ, ನಿಮ್ಮನ್ನು ನೋಡ್ತಾ ಇರೋ ಡಾಕ್ಟರ್ ಗೈನಿಕ್ ಬೇರೆ ಅಂತಂತಂದರೆ ಈ ಥರ ಸಿಚುವೇಶನ್ ಜಾಸ್ತಿ ಆಗುತ್ತೆ. ನೀವು ಕನ್ಸಲ್ಟ್ ಮಾಡ್ತಿರೋ ಗೈನಿಕ್ಗೆ ನಿಮಗೆ ಸ್ಕ್ಯಾನ್ ಕೂಡ ಮಾಡಿದ್ರು ಅಂತಂತಂದರೆ ದೆನ್ ಅವ್ರು ಆವಾಗಲೇ ಹೇಳಬಹುದು, ಓಕೆ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲಮ್ಮ, ನಿನಗೆ PCOD ಇದೆ, ಸೊ ಹಾಗಾಗಿ ಈ ಡಿಫ್ರೆನ್ಸ್ ಬರ್ತಾ ಇರೋದು, ಏನು ಹೆದರ್ಕೊಬಿಡಿ, ಇನ್ನೊಂದು 4 ವೀಕ್ಸ್ ಬಿಟ್ಟು ಬನ್ನಿ, ಆವಾಗ ಬರುತ್ತೆ, ಹಾರ್ಟ್ ಬೀಟ್ ಕೂಡ ಬರುತ್ತೆ ಅಂತಂತೇಳಿ ಹೇಳಬಹುದು. ಆದರೆ ಇವ್ರು ಹೇಳಲ್ಲ, ಆಯಿತಾ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡ್ತಾರೆ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊತೀನಿ. ಮತ್ತೇನಾದರೂ ಇದ್ರ ಬಗ್ಗೆ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.